ಅಡವಿಯಲ್ಲಿ ಮಾಂತ್ರಿಕ ಮಾವಿನ ಮರ. ಪಕ್ಷಿಗಳ ಗ್ರಾಮ. ಬೇಸಿಗೆ ಕಾಲ ಇವಾಗ್ಲೇ ಶುರುವಾಗಿತ್ತು. ಆದ್ರೆ ಸೂರ್ಯ ಅವನ ಪ್ರತಾಪವನ್ನ ಚೆನ್ನಾಗಿ ತೋರಿಸ್ತಿದ್ದ. ಇನ್ನು ಮಾವಿನಕಾಯಿಗಳು ಮರದಲ್ಲಿ ಬರಲೇ ಇಲ್ಲ. ಅಷ್ಟರಲ್ಲಿ ಪಕ್ಷಿಗಳಿಗೆ ಮಾವಿನ ಹಣ್ಣು ತಿನ್ಬೇಕು ಅನ್ನುವ ಆಸೆ. ಹೀಗಿರುವಾಗ ಒಂದಿನ ಬೆಳಿಗ್ಗೆ ಸಮಯ ತುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಅಡವಿಯಲ್ಲಿ ಆಹಾರ ಹುಡ್ಕೊಂಡು ಸುಮಾರು ದೂರ ಹೋಗ್ತಾ ಇದ್ರು. ಆವಾಗ ದಾರಿಯಲ್ಲಿ ಬನ್ನು ಚಿನ್ನು ಇಬ್ರು ಅವ್ರನ್ನ ನೋಡಿದ್ರು. ತುನಿ ಆಂಟಿ, ನನಗೆ ತುಂಬಾ ಹಸಿವಾಗ್ತಾ ಇದೆ. ಆದ್ರೆ ಇಲ್ಲಿ ಎಲ್ಲೋ ಹಣ್ಣುಗಳೇ ಇಲ್ಲ, ಮರ ಎಲ್ಲ ಖಾಲಿಯಾಗಿದೆ. ನಮ್ಮ ಅಮ್ಮ ಹೇಳಿದ್ರು ಈ ಸಲ ಮಳೆ ಕಡಿಮೆ ಬಿದ್ದಿದ್ರಿಂದ ಹಣ್ಣುಗಳು ಕೂಡ ಕಡಿಮೆನೇ ಬಂದಿದೆ ಅಂತ. ಚಿಂತೆ ಮಾಡಬೇಡಿ ಮಕ್ಕಳೇ, ಈ ಅಡವಿ ತಾಯಿ ನಮ್ನ ಹೀಗೆ ಬಿಡೋದಿಲ್ಲ. ಸ್ವಲ್ಪ ಒಳಗೆ ಹೋಗಿ ನೋಡೋಣ, ಹಣ್ಣುಗಳು ಸಿಗುತ್ತೆ. ಹಾಗೆ ಅವ್ರೆಲ್ರೂ ಕೂಡ ಅಡವಿಯಲ್ಲಿ ಇನ್ನೂ ತುಂಬಾ ದೂರ ಹೋದ್ರು. ಅಲ್ಲಿ ದೊಡ್ಡ ದೊಡ್ಡ ಎತ್ತರವಾದ ಮರಗಳಿತ್ತು. ಸೂರ್ಯಕಾಂತಿ ಕೂಡ ಅಲ್ಲಿ ಸರಿಯಾಗಿ ಬೀಳ್ತಾ ಇರ್ಲಿಲ್ಲ. ಆ ಸಮಯದಲ್ಲಿ ಅಲ್ಲಿ ಅವರು ನೋಡಿದ ದೃಶ್ಯ ತುಂಬಾನೇ ಆಶ್ಚರ್ಯಪಡಿಸೋ ತರ ಇತ್ತು. ಅದೇನು ಅಂದ್ರೆ ಅಲ್ಲಿ 2 ದೊಡ್ಡ ಮಾವಿನ ಮರಗಳು ಇತ್ತು. ಅದರ ಎಲೆಗಳೆಲ್ಲ ಚಿನ್ನದ ತರ ಹೊಳಿತಾ ಇತ್ತು, ಕೊಂಬೆಗಳೆಲ್ಲ ಬೆಳ್ಳಿಯ ತರ ಹೊಳಿತಾ ಇತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಆಶ್ಚರ್ಯಪಡುವ ವಿಷಯ ಏನು ಅಂದ್ರೆ ಆ ಮರಗಳಲ್ಲಿ ಕೆಂಪು ಬಣ್ಣದಲ್ಲಿ ಸುಮಾರು ಮಾವಿನ ಹಣ್ಣುಗಳು ಇತ್ತು. ಆ ಮಾವಿನ ಹಣ್ಣುಗಳು ಸಾಧಾರಣ ಸೈಜಲ್ಲಿದೆ ದೊಡ್ಡದಾಗಿತ್ತು. ಆವಾಗ ಬುಜ್ಜಿ ಅದನ್ನ ನೋಡಿ ಆಶ್ಚರ್ಯದಿಂದ, ಅಮ್ಮ ಅಮ್ಮ, ಅಲ್ಲಿ ನೋಡಮ್ಮ, ಅದು ಮಾವಿನ ಮರನ ಅಥವಾ ಲೈಟ್ ಮರನ? ಕತ್ತಲಲ್ಲಿ ಕೂಡ ಆ ಹಣ್ಣುಗಳು ಮಿನುಗುತ್ತಾ ಇರುತ್ತೆ. ಹೌದು, ಆ ಹಣ್ಣುಗಳು ನೋಡು ಎಷ್ಟೊಂದು ಪಳಪಳ ಅಂತ ಹೊಳಿತಾ ಇದೆ. ಈ ಹಣ್ಣುಗಳನ್ನ ತಿಂದ್ರೆ ಭವಿಷ್ಯ ಹಸಿವು ಕೂಡ ಇರೋದಿಲ್ಲ ಅನ್ಸುತ್ತೆ. ಹುಷಾರು ಮಕ್ಳೇ, ಇದೇನೋ ಹೊಸದಾಗಿದೆ. ಇಂತಹ ಮರವನ್ನು ನಾನು ಯಾವತ್ತೂ ಕೂಡ ನೋಡ್ಲಿಲ್ಲ. ಇದು ಮಾಯದ ಮರ ಆಗಿರ್ಬೇಕು. ಯಾರು ಕೂಡ ಹತ್ತಿರ ಹೋಗ್ಬೇಡಿ. ಆದ್ರೆ ಆ ಹಣ್ಣಿನ ವಾಸನೆ ಎಷ್ಟು ರುಚಿಯಾಗಿತ್ತು ಅಂದ್ರೆ ಮಕ್ಕಳನ್ನ ಅವರಿಂದ ಕಂಟ್ರೋಲ್ ಮಾಡಕ್ಕೆ ಆಗ್ಲಿಲ್ಲ. ಆಂಟಿ, ಪರವಾಗಿಲ್ಲ ಆಂಟಿ, ನಾನು ಹೋಗಿ ಒಂದು ಹಣ್ಣುನ ಕುಯ್ಕೊಂಬರ್ತೀನಿ. ನಮ್ಮ ಅಮ್ಮನಿಗೆ ತುಂಬಾ ಇಷ್ಟ. ನಮ್ಮಮ್ಮ ಯಾವಾಗ್ಲೂ ಫ್ರೂಟ್ ಸಲಾಡ್ ಮಾಡ್ತಾರಲ್ವಾ, ಈ ಹಣ್ಣಲ್ಲಿ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಎಲ್ರೂ ಮರದ ಹತ್ತಿರ ಹೋದ್ರು. ಆ ಮರದ ನೆರಳು ತುಂಬಾನೇ ತಂಪಾಗಿತ್ತು. ಅವಾಗ ಚಿನ್ನಕ್ಕಾಗಿ ಒಂದು ಕೊಂಬೆ ಮೇಲೆ ಹತ್ತಿದ. ನಾನು ಈ ದೊಡ್ಡ ಹಣ್ಣನ್ನು ಕುಯ್ತೀನಿ, ಈ ಹಣ್ಣು ನಂದು. ಹಾಗೆ ಅವನ ಕೊಕ್ಕಿಂದ ಹಣ್ಣನ್ನು ಕಚ್ಚಿದಾಗ ಟಂಗ್ ಅಂತ ಶಬ್ದ ಬಂತು. ಅಯ್ಯೋ, ನನ್ನ ಮೂಗು! ಇದು ಹಣ್ಣಲ್ಲ, ಕಲ್ಲು ರೀತಿ ಇದೆ. ಇದನ್ನ ಮುಟ್ಟಕ್ಕಾಗ್ತಿಲ್ಲ. ಆವಾಗ ಮಾಂತ್ರಿಕ ಮರ ಜೋರಾಗಿ ನಗಾಡ್ತಿತ್ತು. ಆ ನಗು ಶಬ್ದ ಭಯಂಕರವಾಗಿತ್ತು. ಯಾರು ನೀವು? ಯಾಕೆ ನನ್ನ ನಿದ್ರೆಯನ್ನು ಹಾಳು ಮಾಡಿದೀರಾ? ನನ್ನ ಹಣ್ಣುಗಳನ್ನು ಕುಯ್ಯಲು ಬಂದಿದ್ದೀರಾ? ಮಕ್ಕಳು ಭಯದಲ್ಲಿ ಟುನಿ ಹಿಂದ್ಗಡೆ ಹೋಗಿ ನಿಂತ್ಕೊಂಡ್ರು. ಟುನಿ ಸ್ವಲ್ಪ ಧೈರ್ಯದಿಂದ, ನಮಸ್ಕಾರ ವೃಕ್ಷರಾಜ, ನಾವು ದಾರಿ ತಪ್ಪಿ ಬಂದಿದೀವಿ. ಮಕ್ಕಳು ಹಸಿವಲ್ಲಿದ್ದಾರೆ. ನಿಮ್ಮ ಹಣ್ಣುಗಳನ್ನು ನೋಡಿ ಮಕ್ಕಳು ಆಸೆ ಪಟ್ರು. ನಾವು ಕಳ್ಳರಲ್ಲ, ಕದಿಯಲು ಬಂದಿಲ್ಲ. ಹಣ್ಣುಗಳು ಹಸಿವನ್ನು ತೀರಿಸುತ್ತೆ. ಆದ್ರೆ ಹಣ್ಣುಗಳನ್ನು ಕುಯ್ಯುವುದಾದರೆ ಒಂದು ಪರೀಕ್ಷೆ ಇದೆ. ನಾನು ಮಾಯದ ಮರ. ಈ ನನ್ನ ಮರದ ಹಣ್ಣು ಒಳ್ಳೆ ಮನಸ್ಸಿರುವವರಿಗೆ, ಬುದ್ಧಿವಂತರಿಗೆ ಮಾತ್ರ ಸಿಗುವುದು. ಏನ ಪರೀಕ್ಷೆ? ನಮಗೆ ಎಕ್ಸಾಮ್ ಅಂದ್ರೆ ತುಂಬಾ ಭಯ. ಇದು ಶಾಲೆಯಲ್ಲಿ ಹೇಳುವ ಕಥೆಯಲ್ಲ. ನಾನು ನಿಮಗೆ 3 ಕಥೆಯನ್ನು ಹೇಳ್ತೀನಿ. ಅದಕ್ಕೆ ಸರಿಯಾದ ಉತ್ತರ ಹೇಳಿದವರಿಗೆ ಹಣ್ಣು ಕೊಡ್ತೀನಿ. ತಪ್ಪಾಗಿ ಹೇಳಿದ್ರೆ ನೀವು ಈ ಕಾಡಲ್ಲಿ ಮರವಾಗಿ ಬದಲಾಗ್ತೀರಾ. ಮಕ್ಕಳು ಹೆದರಿದ್ರು. ಆದ್ರೆ ಟುನಿ ಅವರಿಗೆ ಧೈರ್ಯ ಕೊಟ್ಲು. ನೀವು ಭಯಪಡಬೇಡಿ, ನಾವು ಬುದ್ಧಿವಂತರು, ಹೇಳ್ಬೋದು. ಮೊದಲನೇ ಪ್ರಶ್ನೆ ಕೇಳ್ತೀನಿ. ನನಗೆ ಕಣ್ಣಿಲ್ಲದಿದ್ರು ಅಳ್ತೀನಿ, ರೆಕ್ಕೆ ಇಲ್ಲದಿದ್ರು ಹಾರ್ತೀನಿ. ನಾನು ಯಾರು? ಚಿನ್ನಕ್ಕಾಗಿ ಆಲೋಚನೆ ಮಾಡಿ, ಸೊಳ್ಳೆ ಯಾವಾಗ್ಲೂ ಆರುತ್ತೆ, ನಮ್ಮನ್ನ ಕಚ್ಚಿ ನಮ್ಮನ್ನು ಅಳಿಸುತ್ತೆ. ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಸೊಳ್ಳೆಗೆ ಕಣ್ಣಿರುತ್ತೆ, ನಿನಗೆ 0 ಸಂಖ್ಯೆ. ನನಗೆ ಗೊತ್ತು, ಅದು ಮೋಡ. ಮೋಡಕ್ಕೆ ಕಣ್ಣಿರೋದಿಲ್ಲ, ಆದ್ರೆ ಅದು ಮಳೆಯಾಗಿ ಅಳುತ್ತೆ. ರೆಕ್ಕೆ ಇಲ್ಲದಿದ್ರು ಅದು ಆರುತ್ತೆ. ಸಬಾಷ್, ಸರಿಯಾದ ಉತ್ತರ. ಒಂದು ಹಣ್ಣನ್ನು ಗೆದ್ದಿದೀಯಾ. ಮರ ಒಂದು ಮಾವಿನ ಹಣ್ಣನ್ನ ಕೆಳಗಡೆ ಬೀಳಿಸ್ತು. ಅದು ಬಿದ್ದ ತಕ್ಷಣ ತುಂಬಾ ಸಾಫ್ಟ್ ಆಗಿ ಬದಲಾಯ್ತು. ಚಿನ್ನು ಅದನ್ನ ಕಚ್ಚಿ ನೋಡ್ದ. ಅಬ್ಬಾ, ಈ ಹಣ್ಣು ಜೇನಿನಂತಿದೆ, ಇದು ಅಮೃತ. 2ನೇಯ ಪ್ರಶ್ನೆ. ನಾನು ಬೇಕು ಅಂತ ಎಲ್ಲರೂ ಕೇಳ್ತಾರೆ, ನಾನ್ ಬಂದ್ರೆ ಎಲ್ಲರೂ ಓಡೋಗ್ತಾರೆ. ಅದು ನಮ್ಮಮ್ಮ. ಅಮ್ಮ ಬೇಕು ಅಂತ ಅಳ್ತೀನಿ, ಅಮ್ಮ ಒಡಿಯಕ್ ಬಂದ್ರೆ ನಾನು ಓಡೋಗ್ತೀನಿ. ನಮ್ಮ ಅಪ್ಪ ಕೂಡ ಹಾಗೇನೆ. ಎಲ್ರೂ ನಗಾಡಿದ್ರು. ಮರ ಕೂಡ ಮೇಲೆ ನಗಾಡ್ತು. ಇಲ್ಲ ಚಿಕ್ಕವನೇ, ಸರಿಯಾಗಿ ಆಲೋಚನೆ ಮಾಡು. ಇದು ಪ್ರಕೃತಿಗೆ ಸಂಬಂಧಿಸಿದ್ದು. ಅದು ಮಳೆ. ಬಿಸ್ಲಿಗೆ ಮಳೆ ಬರ್ಬೇಕು ಅಂತ ಹೇಳ್ತೀವಿ, ಆದ್ರೆ ಮಳೆ ಬಂದ್ರೆ ಎಲ್ಲರೂ ಓಡೋಗ್ತೀವಿ. ಸರಿ ತುನಿ, ನೀನು ತುಂಬಾ ಬುದ್ಧಿವಂತಿಕೆ. 2ನೇ ಹಣ್ಣನ್ನು ತಗೊಳ್ಳಿ. ಇನ್ನೊಂದು ಹಣ್ಣು ಕೆಳಗಡೆ ಬಿತ್ತು.
ಮಕ್ಕಳು ಹಂಚಿಕೊಂಡು ತಿಂದ್ರು. ಅವರ ಹಸಿವನ್ನು ಹೋಯ್ತು, ಅವ್ರಿಗೆ ಬಲಾನೂ ಸಿಕ್ತು. ಇವಾಗ ಕೊನೆ ಪ್ರಶ್ನೆ, ಅದು ತುಂಬಾ ಕಷ್ಟ. ರಾತ್ರಿಯಲ್ಲಿ ಬರುತ್ತೆ, ಹಗಲಲ್ಲಿ ಹೋಗುತ್ತೆ, ಆದ್ರೆ ಅದು ಬೆಳೆಯೋದಿಲ್ಲ, ಬೇರು ಮಾತ್ರ ಇರುತ್ತೆ. ಎಲ್ರೂ ಯೋಚನೆ ಮಾಡ್ತಿದ್ರು. ಅದು ದೆವ್ವ. ರಾತ್ರಿಯಲ್ಲಿ ಬರುತ್ತೆ, ಹಗಲಲ್ಲಿ ಹೋಗುತ್ತೆ. ನಮ್ ಪಕ್ಕದ ಮನೆ ಅಂಕಲಿಗೂ ದೆವ್ವ ಹಿಡಿದಿದೆ. ದೆವ್ವ ಹಾಗೆ ಬೆಳೆಯೋದಿಲ್ಲ. ಕನ್ಸಲ್ಲಿ ನಾವು ಬೆಳಿತೀವಲ್ವಾ? ಇಲ್ಲ, ಇನ್ನು ದೊಡ್ಡದಾಗಿ ಆಲೋಚನೆ ಮಾಡಿ. ಆವಾಗ ಟುನಿ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ನನಗೆ ಆಲೋಚನೆ ಬಂತು. ಅದು ಚಂದ್ರ. ರಾತ್ರಿಯಲ್ಲಿ ಬರ್ತಾನೆ, ಹಗಲಲ್ಲಿ ಹೋಗ್ತಾನೆ, ಬೇರಿಲ್ಲದಿದ್ರು ಹುಣ್ಣಿಮೆಯಲ್ಲಿ ಬೆಳಿತಾನೆ. ಮಾಂತ್ರಿಕ ಮರ ಸಂತೋಷದಿಂದ, ಆಹಾ, ಇದೇ ಸರಿಯಾದ ಉತ್ತರ. ನೀವು ಸಾಧಾರಣವಾದವರಲ್ಲ, ನೀವು ಬುದ್ಧಿವಂತರು. ಇದೋ ಈ ಮರದಲ್ಲಿರುವ ಹಣ್ಣುಗಳೆಲ್ಲ ನಿಮಗೋಸ್ಕರ. ಮರ ಅದರ ಕೊಂಬೆಯನ್ನ ಕೆಳಗಡೆ ಇಳಿಸಿದಾಗ ಟುನಿ ಹಾಗೂ ಮಕ್ಕಳು ಬೇಕಾದಷ್ಟು ಹಣ್ಣನ್ನ ಕಿತ್ಕೊಂಡ್ರು. ಅಕ್ಷರಾಜ, ನಮಗೆ ಈ ಹಣ್ಣುಗಳು ಸಾಕು. ಆದ್ರೆ ನಮ್ಮ ಊರಲ್ಲಿ ತುಂಬಾ ಜನ ಕಷ್ಟದಲ್ಲಿದ್ದಾರೆ. ಅವರಿಗೋಸ್ಕರ ಈ ಹಣ್ಣನ್ನು ಕುಯ್ಕೊಂಡು ಹೋಗ್ಬೋದಾ? ನೀನು ತುಂಬಾ ಒಳ್ಳೆಯವಳು. ಇತರರಿಗೆ ಸಹಾಯ ಮಾಡ್ಬೇಕು ಎನ್ನುವ ಗುಣ ನಿನ್ನೊಳಗಿದೆ. ಸರಿ, ಈ ಹಣ್ಣುಗಳನ್ನ ನೀನು ಕುಯ್ಕೊಂಡೋಗು. ಯಾರಾದ್ರೂ ಕೆಟ್ಟದನ್ನು ಬಯಸಿ ನನ್ನ ಬಳಿ ಬಂದ್ರೆ ಈ ಹಣ್ಣುಗಳು ಕಲ್ಲಾಗಿ ಬದಲಾಗುತ್ತೆ. ಧನ್ಯವಾದಗಳು ರಾಜ. ಅವರು ಹಣ್ಣುಗಳನ್ನ ತಗೊಂಡು ಊರಿಗೆ ವಾಪಸ್ ಬಂದ್ರು. ಅವರು ಊರಿನೊಳಗಡೆ ಬಂದ ತಕ್ಷಣ ಆ ಹಣ್ಣಿನ ಸುವಾಸನೆ ಊರೆಲ್ಲ ಹರಡ್ತಾ ಇತ್ತು. ಚಿಚುಕಾಗೆಯೋ ಆ ವಾಸನೆ ಬಂದಿದ್ರಿಂದ ಅವಳು ಹೊರಗಡೆ ಬಂದ್ಲು. ಏನದು ಈ ವಾಸನೆ? ಅಡವಿಯಲ್ಲಿ ನಿನಗೇನಾದ್ರೂ ಬಿರಿಯಾನಿ ಸಿಕ್ತಾ ಅಥವಾ ಪರ್ಫ್ಯೂಮ್ ಏನಾದ್ರೂ ತಗೊಂಬಂದಿದೀಯಾ? ಚಿಚು, ಇದು ಮಾಯದ ಮಾವಿನ ಹಣ್ಣು. ಅಡವಿಯಲ್ಲಿ ನಮಗೆ ಸಿಕ್ತು, ಒಂದು ತಿಂದು ನೋಡು. ಚಿಚು ಆಸೆಯಿಂದ ಒಂದು ಹಣ್ಣು ತಗೊಂಡು ತಿಂದ್ಲು. ಅದರ ರುಚಿ ಅವಳಿಗೆ ಇಷ್ಟ ಆಯ್ತು. ಓ ಮೈ ಗಾಡ್, ಇದು ಹಣ್ಣ ಅಥವಾ ಅಮೃತನ? ನನಗೆ ಈ ರೀತಿ ಹಣ್ಣುಗಳು ಬೇಕು. ನನ್ ಮನೆಯಲ್ಲಿ ಇದನ್ನ ತೆಗ್ದಿಡ್ತೀನಿ. ನನಗಿನ್ನು 10 ಬೇಕು. ಹಂಚ್ಕೊಂಡ್ ತಿನ್ಬೇಕು, ಹೀಗೆ ತೆಗ್ದಿಡ್ಬಾರ್ದು. ಚಿಚುಕಾಗೆಗೆ ದುರಾಸೆ ಉಂಟಾಯಿತು. ಅವಳ ಮನ್ಸಲ್ಲಿ, ಈ ತುನಿ ನನಗೆ ಒಂದು ಕೊಡಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾಳೆ. ನಾನೇ ಆ ಮರ ಎಲ್ಲಿದೆ ಅಂತ ಹುಡ್ಕೊಂಡೋಗಿ ಆ ಮರದಲ್ಲಿರುವ ಹಣ್ಣುಗಳನ್ನೆಲ್ಲ ನಾನೇ ಕುಯ್ಕೋತೀನಿ. ಆಮೇಲೆ ಅದನ್ನ ಮಾರಾಟ ಮಾಡಿ ಹಣವನ್ನು ಚೆನ್ನಾಗಿ ಸಂಪಾದನೆ ಮಾಡ್ಬೋದು. ಚಿಚುಕಾಗೆ ರಾತ್ರಿ ಚೀನನ ಕರ್ಕೊಂಡು ಅಡವಿಯೊಳಗಡೆ ಹೋದ್ಲು. ಆವಾಗ ಆ ಮಾಂತ್ರಿಕ ಮರನ ನೋಡಿ ಚಿಚುಕಾಗೆ ಸಂತೋಷದಿಂದ ನಗಾಡ್ತಿದ್ಲು. ಏ ಮರ, ನನಗೆ ಹಣ್ಣುಗಳು ಬೇಕು. ನೀನೇ ನನಗೆ ಹಣ್ಣುಗಳನ್ನ ಕೊಡು, ಇಲ್ಲ ಕೊಡಲಿ ತಂದು ಕಡಿತೀನಿ. ಯಾರ್ ನೀನು? ನನ್ನ ಅನುಮತಿ ಇಲ್ಲದೆ ಹಣ್ಣುಗಳನ್ನ ಕುಯ್ಯಕ್ಕೆ ಬಂದಿದೀಯಾ? ನಾನು ಕೇಳುವ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಮಾತ್ರ ಹಣ್ಣುಗಳು. ನನ್ಗೆ ಪ್ರಶ್ನೆ ಕೇಳೋದು ಅಂದೇ ತುಂಬಾ ಇಷ್ಟ. ನಾನು ಗೂಗಲ್ಕಿಂತ ಫಾಸ್ಟ್ ಇದ್ದೀನಿ. ಏನ್ ಪ್ರಶ್ನೆ ಅಂತ ಎಲ್ಲ ಕೇಳು, ಉತ್ತರ ಹೇಳ್ತೀನಿ. ಮೊದಲನೇ ಪ್ರಶ್ನೆ, ಕೈ ಇಲ್ಲದಿದ್ರು ಹಿಡ್ಕೊಳ್ಳುತ್ತೆ, ಬಾಯಿ ಇಲ್ಲದಿದ್ರು ನುಂಗುತ್ತೆ. ಅದು ಏನು? ಇಷ್ಟೇನಾ? ನನಗ್ ಗೊತ್ತು, ಅದು ನನ್ ಮಗನ ಸ್ಕೂಲ್ ಬ್ಯಾಗು. ಕೈ ಇಲ್ಲದಿದ್ರು ಬುಕ್ಕುನ ಹಿಡ್ಕೊಳ್ಳುತ್ತೆ, ಪೆನ್ ಬಾಕ್ಸ್ ನ ನುಂಗುತ್ತೆ. ಇದು ತಪ್ಪಾದ ಸಮಾಧಾನ. ಕತ್ತಲು ಎಲ್ಲವನ್ನು ನುಂಗುತ್ತೆ. ಸರಿ ಸರಿ, ಈ ಸಲ ಕೇಳು, ನಾನ್ ಸರಿಯಾಗಿ ಹೇಳ್ತೀನಿ. ನನಗೆ ಕತ್ತಲಂದ್ರೆ ಭಯನೇ ಇಲ್ಲ. ಎರಡನೇ ಪ್ರಶ್ನೆ, ಕೆಳಗಿರುತ್ತೆ ಆದ್ರೆ ಮೇಲೆ ಬರಲ್ಲ, ಮೇಲೆ ಇರುತ್ತೆ ಆದ್ರೆ ಕೆಳಗಡೆ ಬರಲ್ಲ. ನಮ್ ಪಕ್ಕದ ಮನೆ ಚೋಟುವಿನ ಜುಟ್ಟು ಕೆಳಗೆ ಇದ್ರು ಮೇಲೆ ಹೋಗೋದಿಲ್ಲ, ಮೇಲೆ ಇದ್ರು ಜುಟ್ಟು ಕೆಳಗಡೆ ಬರೋದಿಲ್ಲ. ಮಾಂತ್ರಿಕ ಮರ ಕೋಪದಿಂದ, ಏ ಮೂರ್ಖಿ, ಅದು ಆಕಾಶ ಮತ್ತು ಭೂಮಿ. ನಿನಗೆ ಯಾವ ಪ್ರಶ್ನೆಗೂ ಉತ್ತರ ಗೊತ್ತಿಲ್ಲ. ಹಣ್ಣುಗಳನ್ನ ಕೇಳಕ್ಕೆ ಮಾತ್ರ ಬಂದಿದೀಯಾ? ನಿನಗೆ ಹಣ್ಣಿಲ್ಲ. ಏನು, ಹಣ್ಣುಗಳನ್ನ ಕೊಡೋದಿಲ್ವಾ? ನಾನೇ ಕುಯ್ಕೋತೀನಿ. ನನ್ ಕೈಯಲ್ಲಿ ಮಿಷಿನ್ ಇದೆ. ಚಿಚು ಮಾತ್ ಕೇಳದೆ ಮರದ ಮೇಲೆ ಹತ್ತದ್ಲು. ಅಲ್ಲಿದ್ದ ಒಂದು ಮಾವಿನ ಹಣ್ಣನ್ನ ಕೊಯ್ಯಕ್ಕೆ ಅವಳು ಪ್ರಯತ್ನ ಪಟ್ಟಾಗ ಮರಕ್ಕೆ ಕೋಪ ಬಂತು. ಮರದ ಕೊಂಬೆಗಳೆಲ್ಲ ಬಳ್ಳಿಗಳಾಗಿ ತಯಾರಾಗಿ ಅವಳನ್ನು ಸುತ್ತಿ ಗಾಳಿಯಲ್ಲಿ ತಿರುಗಾಡಿಸ್ತಾ ಇತ್ತು. ನಿನಗೆ ಹಣ್ಣು ಕೊಡುವುದಲ್ಲ, ಸರಿಯಾದ ಬುದ್ಧಿಯನ್ನು ಕಲಿಸಿಕೊಡ್ಬೇಕು. ನೀನು ದುರಂಕಾರದಿಂದ ಬಂದಿದೀಯಾ. ಇವಾಗ ನೋಡು ನಾನು ಏನ್ ಮಾಡ್ತೀನಿ ಅಂತ. ಮರದಿಂದ ಹಣ್ಣುಗಳೆಲ್ಲ ಕಲ್ಲುಗಳು ಬೀಳ್ತಾ ಇತ್ತು, ಅದನ್ನು ಚಿಚು ಮೇಲೆ. ಅಯ್ಯೋ, ಕಲ್ಲುಗಳು ಮೇಲೆ ಬೀಳ್ತಾ ಇದೆ. ಚಿನ್ನು, ನನ್ನ ಕಾಪಾಡೋ. ನಾನು ಹೇಳ್ದೆ ಅಲ್ವಮ್ಮ, ಇದು ಮಾಯದ ಮರ, ಮರ್ಯಾದೆಯಿಂದ ಮಾತಾಡ್ಸ್ಬೇಕು ಅಂತ. ಮಾಂತ್ರಿಕ ಮರ ಚಿಚುಕಾಗೆನ ಸುತ್ತಿ ದೂರದಲ್ಲಿದ್ದ ಮುಳ್ಳಿನ ಪೊದರಿನಲ್ಲಿ ಹಾಕಿತು, ಢಮಾಲ್ ಅಂತ. ಅಯ್ಯೋ ಅಮ್ಮ, ನನ್ ಬೆನ್ನೆಲ್ಲ ಹೋಯ್ತು, ಮುಳ್ಳು ಚುಚ್ಚಿತು. ಮರುದಿನ ಬೆಳಗ್ಗೆ ಚಿಚುವಿನ ಮೈಕೈಯೆಲ್ಲ ಗಾಯಗಳಾಗಿತ್ತು. ಆವಾಗ ಟೊನಿ ಹಾಗೂ ಮಹಿ ಅವಳನ್ನ ನೋಡೋದಕ್ಕೋಸ್ಕರ ಬಂದಿದ್ರು. ಚಿಚ್ಚು, ನೀನ್ ಯಾಕೆ ಹೋಗಿದ್ದು? ಆ ಮರ ಒಳ್ಳೆಯವರಿಗೆ ಹಣ್ಣು ಕೊಡೋದು. ನಿನ್ ಮುಖ ನೋಡ್ದ ಹೇಗೆ ಊದ್ಕೊಂಡಿರುವ ಕುಂಬಳಕಾಯಿ ರೀತಿ ಊದಿದೆ ಅಂತ. ಚಿಚುಕಾಗೆ ಅಳುತ್ತಾ, ನಾನು ತಪ್ಪು ಮಾಡ್ಬಿಟ್ಟೆ. ಇವಾಗ ನನಗೆ ಬುದ್ಧಿ ಬಂತು. ನಾನು ಆ ಮರದ ಹತ್ರ ಹೋಗಿದ್ದು ತಪ್ಪೆ. ಆ ಮರಕ್ಕೆ ಕರೆಕ್ಟೆ ಗೊತ್ತಿದೆ ನನ್ನ ಮುಖನ ನೋಡ್ದ ಹೇಗೆ ಮಾಡಿ ಹಾಕಿದೆ ಅಂತ. ಇನ್ ಮುಂದೆ ಅಲ್ಲೆಲ್ಲ ಹೋಗೋದೇ ಇಲ್ಲ. ಇನ್ನು ಮುಂದೆಯಾದ್ರೂ ಕಲ್ತ್ಕೋ ಚಿಚ್ಚು. ಪ್ರಕೃತಿ ಸಂಪತ್ತು ಎಲ್ಲರದು. ಪ್ರಕೃತಿಗೆ ಕೋಪ ಬರುವ ರೀತಿ ಮಾಡಿದ್ರೆ ಆಮೇಲೆ ಪ್ರಕೃತಿ ನಮ್ನ ಸುಮ್ನೆ ಬಿಡೋದಿಲ್ಲ.
ಸರಿ ಸರಿ, ಇನ್ ಮುಂದೆ ಆ ಮರದ ಹತ್ರನೇ ನಾನು ಹೋಗೋದಿಲ್ಲ. ತುನಿ ನನಗೆ ಏನ್ ಕೊಡ್ತಾಳೋ ಅದ್ನೇನೆ ತಿಂತೀನಿ. ಆ ದಿನದಿಂದ ಚಿಚುಕಾಗೆ ಅವಳ ಜಿಪಣತನ ಹಾಗೂ ಅತಿಯಾಸೆ ಗುಣನ ಬಿಟ್ಬಿಟ್ಲು. ತುನಿ ತಗೊಂಡ್ಬಂದ ಹಣ್ಣನ್ನ ಎಲ್ರೂ ಹಂಚ್ಕೊಂಡು ತಿಂದ್ರು. ಮಾಂತ್ರಿಕ ಮರ ಯಾವಾಗ್ಲೂ ಒಳ್ಳೆಯವ್ರಿಗೆ ಮಾತ್ರ ಸಹಾಯ ಮಾಡ್ತಿತ್ತು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ ಅತಿಯಾಸೆ ಗತಿಕೇಡು. ಹಾಗೇನೆ ಯಾರು ವಿನಯದಿಂದ ಇರ್ತಾರೋ ಅವ್ರಿಗೆ ನಡೆಯೋದೆಲ್ಲ ಒಳ್ಳೇದಾಗಿ ನಡೆಯುತ್ತೆ.